ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಉಸ್ತಿಕಾಯಿ ಹಾಕಿ ಒಂದೊಳ್ಳೆ ಹೆಲ್ದಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು. ನೋಡಿ, ಮೊದಲಿಗೆ ಉಸ್ತಿಕಾಯಿನ ಈ ರೀತಿ ಅರ್ಧಂಬರ್ಧ ಜಜ್ಜಿ ಇಟ್ಕೋಬೇಕಾಗತ್ತೆ. ಈ ರೀತಿ ಎಲ್ಲವನ್ನೂ ಜಜ್ಜಿ ಇಟ್ಕೊಂಡು ನೀಟಾಗಿ ಸೈಡ್ಗೆ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಉಸ್ತಿಕಾಯಿ ತಿಂಗಳಿಗೆ ಒಂದು ಸಲನಾದರೂ ನಾವು ತಿನ್ನಬೇಕಾಗತ್ತೆ. ಯಾವುದೋ ಒಂದು ರೂಪದಲ್ಲಿ. ಕೆಲವೊಬ್ಬರು ಸಾಗು ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ತುಂಬ ರೀತಿ ಇದನ್ನು ನೆನೆಸಿಟ್ಕೊಂಡು ಮಜ್ಜಿಗೆಯಲ್ಲಿ ನಮ್ಮಪ್ಪ ಅವರೆಲ್ಲ ಮಜ್ಜಿಗೆಯಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಶುಂಠಿ ಏನೇನೋ ಹಾಕ್ಕೊಂಡು ಕುಡಿಯೋರು. ತುಂಬಾ ಒಳ್ಳೆಯದು ಅಂತ ಹೆಲ್ತ್ಗೆ. ಇದರಲ್ಲಿ ತುಂಬಾ ಔಷಧಿ ಗುಣಗಳಿದಾವಂತೆ. ಕ್ಯಾನ್ಸರ್ ಕಮ್ಮಿ ಆಗುತ್ತಂತೆ, ಡಯಾಬಿಟಿಸ್ ಕಮ್ಮಿ ಆಗುತ್ತಂತೆ, ಹಾಗೆ ಲಿವರ್ಗೂ ತುಂಬಾ ಒಳ್ಳೆಯದಂತೆ. ನೋಡಿ, ಈಗ ಇದನ್ನೆಲ್ಲ ನೀಟಾಗಿ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಒಂದು 5-6 ಸಲ ಸುಮ್ಮನೆ ಲೈಟಾಗಿ ಇದನ್ನು ತುಂಬ ಫೋರ್ಸ್ ಮಾಡಿ ತೊಳಿಬಾರ್ದು. ಲೈಟಾಗಿ ಈ ಥರ ಮಾಡಿಕೊಂಡು ತೊಳ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಕಪ್ಪಗೆ ಹೋಗುತ್ತಲ್ಲ, ಇದೆಲ್ಲ ತುಂಬಾ ಔಷಧಿ. ನಮ್ಮ ಬಾಡಿಗೆ ಅಷ್ಟೊಂದು ಅವಶ್ಯಕತೆ ಇಲ್ವಂತೆ. ಹಾಗಾಗಿ 5 ಸಲ ತೊಳ್ಕೊಂಡ್ರೆ ಸಾಕು ಅಂತ ಅಮ್ಮ ಹೇಳೋರು ಯಾವಾಗ್ಲೂ. ನೋಡಿ, ಈ ರೀತಿ ಹೋಗುತ್ತೆ. ತುಂಬ ಫೋರ್ಸ್ಫುಲ್ಲಾಗಿ ತೊಳಿಬಾರ್ದು. ಲೈಟಾಗಿ ಈ ರೀತಿ ಬೆರಳುಗಳಲ್ಲೇ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಫೋರ್ಸ್ಫುಲ್ಲಾಗಿ ತೊಳೆದ್ರೆ ಬರೋ ಔಷಧಿ ಗುಣಗಳೆಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾನು ಇದರಲ್ಲಿ 5 ಸಲ ತೊಳ್ಕೊಳ್ತಾ ಇದ್ದೀನಿ. ನಮ್ಮ ಅಮ್ಮನೂ ಇದೇ ರೀತಿ ಮಾಡೋರು. ಇದನ್ನು 5-6 ಸಲ ತೊಳ್ಕೊಂಡೆ ನಮ್ಮಮ್ಮ ಮಾಡ್ತಾಯಿದ್ದು. ನೋಡಿ, ತೊಳಿತಾ ಹೋಗ್ತಾನೆ ಇದೆ. ಅದು ಕಪ್ಪಗೆ ಹೋಗುತ್ತೆ. ನೋಡಿ, ಅದು ತುಂಬಾ ಒಳ್ಳೆಯದಂತೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲನಾದರೂ ಸಿಕ್ಕರೆ ಖಂಡಿತ ತಂದು ಮಾಡಿ ಯಾವುದೋ ಒಂದು ರೂಪದಲ್ಲಿ ತಿನ್ನಿ. ಇದನ್ನು ತುಂಬಾ ಒಳ್ಳೆಯದಂತೆ. ನೋಡಿ, ಈಗ ಆಗಿದೆ. ನೋಡಿ, ಇಷ್ಟಿದ್ರೆ ಸಾಕಾಗತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲೊಂದು ನಾನು 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಇಲ್ಲಿ ಒಂದು 3 ಟೊಮೊಟೊ ಆದರೆ ಸಾಕಾಗತ್ತೆ. ನಾವು ಚಿಕ್ಕವರಿದ್ದಾಗ ಇದು ನಮ್ಮ ಹಿತ್ತಲಲ್ಲೇ ಬೆಳೆಯೋದು ಗಿಡದಲ್ಲಿ. ಆಗಾಗ ಅಟ್ಲೀಸ್ಟ್ ನಾವು 15 ದಿವಸಕ್ಕೆ ಒಂದು ಸಲ ಆದರೂ ನಮ್ಮ ಮನೆಯಲ್ಲಿ ಮಾಡೋರು ಇದನ್ನು ಸಾಂಬಾರು. ತುಂಬಾ ರುಚಿಯಾಗಿರೋದು, ಹೆಲ್ದಿಯಾಗಿರೋದು. ಹೊಟ್ಟೆಲಿ ಹುಣ್ಣಿದ್ರು ಇದು ಕಮ್ಮಿ ಮಾಡುತ್ತಂತೆ. ಆಗಾಗ ವಾರಕ್ಕೊಂದು ಸಲ ತಿನ್ನೋದ್ರಿಂದ ಹೊಟ್ಟೆಲಿ ಹುಣ್ಣನ್ನು ಕೂಡ ಇದು ಆರಿಸುತ್ತಂತೆ. ನೋಡಿ, ಇಲ್ಲಿ ನಾನು ನನ್ನ ಹಿಡಿಯಲ್ಲಿ 1-2 ಹಿಡಿ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊಳ್ಳೋಣ. ಇಲ್ಲಿ ಒಟ್ಟಿರೋಂಥ ಹೆಸರುಬೇಳೆ ಹಾಕ್ಕೊಳ್ತಿದ್ದೀನಿ ನಾನು. ಇದೆಲ್ಲ ನೀಟಾಗಿ ತೊಳ್ಕೊಂಡು ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ತುಂಬ ಸಿಂಪಲಾಗಿ ಆಗುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ನಾವು ಜಜ್ಜಿಟ್ಕೊಂಡಿರೋ ಉಸ್ತಿಕಾಯಿ, ಟೊಮೊಟೊ, ಅರ್ಧ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ನಾನು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ನೀರು ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇಟ್ಕೊಂಡು, ತುಂಬ ಹಾಕೋಕೆ ಹೋಗಬೇಡಿ. ಅದು ವಿಸಿಲ್ ಬಂದಾಗ ಎಲ್ಲ ಚೆಲ್ಬಿಡುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲೊಂದು 2-2.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಸಿಂಪಲಾಗುತ್ತೆ, ಹಾಗೆ ರುಚಿಗೂ ಕಮ್ಮಿ ಏನಿಲ್ಲ. ತುಂಬ ರುಚಿಯಾಗಿರುತ್ತೆ ಉಸ್ತಿಕಾಯಿ ಸಾಂಬಾರು. ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ. ನೋಡಿ, ಈಗ ಕೂಗಿದೆ, ಈ ರೀತಿ ಬೆಂದಿದೆ. ನೋಡಿ, ನೀಟಾಗಿ ಬೆಂದಿದೆ ಅಲ್ವಾ? ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸಾಗು ಸಹ ಮಾಡ್ಬೋದು, ಇದರಲ್ಲಿ ಚಟ್ನಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಕುದೀತಾ ಇದೆ. ನೀರು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈ ಕುದಿಯೋ ಟೈಮಲ್ಲಿ ತೆಂಗಿನ ಹಾಲು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲು ಹಾಕೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ತೆಂಗಿನ ಹಾಲು ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಸಾಂಬಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾವುದೇ ಸಾಂಬಾರಾಗಲಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ.
ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದ್ಸಲಿ ಮನೆಯಲ್ಲಿ ಮರಿದೆ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಈಗ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.